ಇವತ್ತಿನ ರೆಸಿಪಿ ಬಿಸಿಬೇಳೆಬಾತ್. ನಾನು ಮಾಡೋವಂಥ ರೀತಿ, ಬಟ್ ನಾನು ಕುಕ್ಕರ್ಗೆ ಹಾಕಿ ವಿಷಲ್ ಹಾಕ್ಸಲ್ಲ, ಓಪನ್ನಾಗಿ ಮಾಡ್ತೀನಿ. ಈ ರೀತಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಏನಂದರೆ ಲೋಳೆ ಟೈಪ್ ಬರುತ್ತೆ, ಆ ಥರ ಬರೋಲ್ಲ. ಫಸ್ಟಿಂದ ಲಾಸ್ಟ್ವರೆಗೂ ಒಂದೇ ಕನ್ಸಿಸ್ಟೆನ್ಸಿ ಇರುತ್ತೆ ಬಿಸಿಬೇಳೆಬಾತ್. ಈ ರೀತಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಮಾಡೋ ವಿಧಾನ: ಅರ್ಧ ಗ್ಲಾಸ್ ನಾನು ತೊಗರಿಬೇಳೆ ಹಾಕಿದ್ದೆ, 1 ಗ್ಲಾಸ್ ಅಕ್ಕಿ ಹಾಕಿದ್ದೀನಿ. 1:6 ಹಾಕಬೇಕು ವಾಟರ್ನ. 1 ಲೋಟ ಅಕ್ಕಿಗೆ 6 ಲೋಟ ನೀರು ಹಾಕಬೇಕು. ತೊಗರಿಬೇಳೆಗೆ ಮತ್ತೆ ಆ್ಯಡ್ ಮಾಡಿ ಒಟ್ಟು 9 ಲೋಟ ನಾನು ನೀರು ಹಾಕಿದ್ದೀನಿ. ಆ್ಯಕ್ಚುಲಿ ಇದಕ್ಕೆ ಸ್ವಲ್ಪ ಎಲ್ಲೋ ಹಾಕಬೇಕು. 1 ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ತರಕಾರಿನ ನಾನು ಬೀನ್ಸು, ಗೆಡ್ಡೆಕೋಸು, ಕ್ಯಾರೆಟ್, ಆಲೂಗೆಡ್ಡೆ ಇಷ್ಟು ಹಾಕಿದ್ದೀನಿ. ಇಷ್ಟು ಹಾಕಿ ಅದನ್ನು ಎಲ್ಲ ಒಟ್ಟಿಗೆ ನಾನು ಓಪನ್ನಾಗೆ ಬೇಯಿಸೋದು. ನಾನು ತರಕಾರಿ, ಬೇಳೆ ಎಲ್ಲವೂ ಒಟ್ಟಿಗೆ ನಾನು ಹಾಕೋದು. ನೋಡಿ, ಬೇಯ್ತಾ ಇರುತ್ತೆ. ನೋಡಿ, ಒಣ ಕೊಬ್ಬರಿ ಇದೆಯಲ್ಲ, ಅದನ್ನು ಒಂದು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಎಲ್ಲೋ ಹಾಕಿ ಅದನ್ನು ಎತ್ತಿಟ್ಕೊಳ್ಳಿ. ಮಧ್ಯದಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, 1-2 ಸ್ಪೂನ್ ಎಣ್ಣೆ, 1-2 ಸ್ಪೂನ್ ತುಪ್ಪ ಹಾಕಬೇಕು. ಅದಕ್ಕೆ ಒಂದು ಪಾನ್ ಇಟ್ಟು ಬಿಸಿ ಆದಮೇಲೆ ಸಾಸಿವೆ, ನೋಡಿ, ಒಣಮೆಣಸಿನ್ಕಾಯಿ 3 ಹಾಕಿದ್ದೀನಿ. ಒಣಮೆಣಸಿನ್ಕಾಯಿ, ಈರುಳ್ಳಿನ ಉದ್ದುದ್ದ ಸ್ಲೈಸ್ ಮಾಡಬಾರ್ದು. ಬಟ್ ಇದು ರೆಸ್ಟೋರೆಂಟಲ್ಲೆಲ್ಲ ಗ್ರೇವಿಗೆಲ್ಲ ಮಾಡ್ತಾರಲ್ಲ, ಈರುಳ್ಳಿನ ಕಟ್ ಮಾಡ್ತಾರಲ್ಲ, ಆ ರೀತಿ ದಪ್ಪದಾಗಿ ಮಾಡಬೇಕು. ನೋಡಿ, ಕ್ಯಾಪ್ಸಿಕಮ್ ಮಾಡಿದ್ದೀನಲ್ಲ, ಆ ಟೈಪು ಚಿಕ್ಕದಾಗಿ ಕಟ್ ಮಾಡಬೇಡಿ, ಸ್ವಲ್ಪ ದಪ್ಪ ಇರಲಿ, ಶೇಪ್ ಚೆನ್ನಾಗಿರುತ್ತೆ. ಆ ರೀತಿ ತಿನ್ನೋದಕ್ಕೆಲ್ಲ ಕರೆಕ್ಟಾಗಿ ಅದನ್ನು ಸ್ವಲ್ಪ ಫ್ರೈ ಆಗಲಿ. ಇದನ್ನು ಮಧ್ಯದಲ್ಲಿ ಮಿಕ್ಸ್ ಮಾಡ್ತಾ ಇರ್ಬೇಕು. ನೋಡಿ, ಒಂದು 60% ಬೆಂದಿದೆ. ಇನ್ನೊಂದು ಸ್ವಲ್ಪ ಅದು ಬೇಯಬೇಕು. ನೋಡಿ, ಟೊಮೊಟೊ ಆ್ಯಡ್ ಮಾಡಿ, ಕರಿಬೇವು, ಟೊಮೊಟೊ ಒಂದು 4 ಟೊಮೊಟೊ ಹಾಕಿದ್ದೀನಿ. ಆ್ಯಕ್ಚುಲಿ ಇದು ಹುಳಿ ಟೊಮೊಟೊ ಅಲ್ಲ, ಇದು ಜಾಮೂನ್ ಟೊಮೊಟೊ. ನೋಡಿ, ಅದು ಬೇಯ್ತಾ ಇರುತ್ತೆ. ಆವಾಗ ಶೇಂಗಾ ಬೀಜನ ಆ್ಯಡ್ ಮಾಡಬೇಕು. ನೀವು ತರಕಾರಿ ಜೊತೆ ಬೇಯಿಸ್ತೀನಿ ಅಂದರೆ ಆವಾಗಲಾದರೂ ನೀವು ಆ್ಯಡ್ ಮಾಡ್ಬೋದು, ಇಲ್ಲ ಇದಕ್ಕಾದರೂ ನೀವು ಆ್ಯಡ್ ಮಾಡ್ಬೋದು. ಅದು ಬೇಗ ಬೇಯುತ್ತೆ. ಶೇಂಗಾ ಬೀಜ, ಕಡಲೆಕಾಯಿ ಬೀಜ ಅಂತೀರ, ಅದು ಶೇಂಗಾ ಬೀಜ ಅಂತ ಹೇಳ್ತೀನಿ. ಫ್ರೈ ಆಗಲಿ ಅದು ಸ್ವಲ್ಪ ಹೊತ್ತು. ನೋಡಿ, ಫ್ರೈ ಆಗಿದೆ. ಹುಳಿನ ಒಂದು ನಿಂಬೆಹಣ್ಣಷ್ಟು ದಪ್ಪ ಹುಣಸೆ ಹಣ್ಣನ್ನ ನೀನು ಹಾಕಿದ್ದೆ ನಾನು, ಒಂದು 20 ಮಿನಿಟ್ಸ್. ಅದನ್ನು ನೀಟಾಗಿ ಅದನ್ನು ಕಲಸಿ, ಬರೀ ರಸ ಅಷ್ಟೇ ಬಿಡಬೇಕು. ಹುಣಸೆ ರಸ ಹಾಕಿದ್ದೀನಿ. ನೋಡಿ, ಹಾಕಿ ಒಂದು 10 ಮಿನಿಟ್ಸ್ ಅದನ್ನು ಬೇಯೋದಕ್ಕೆ ಬಿಡಬೇಕು. ಸ್ವಲ್ಪ ಅರಿಶಿನ ಫಸ್ಟೇ ಹಾಕಿದ್ದೀವಿ, ಉಪ್ಪು ಹಾಕಬೇಕು. ನೋಡಿ, ಸ್ವಲ್ಪ ಬೇಯಲಿ ಅದು. ಒಂದು 50% ಬೆಂದ ಮೇಲೆ ಟೊಮೊಟೊ, ಕ್ಯಾಪ್ಸಿಕಮ್, ಈರುಳ್ಳಿ ಇದೆಲ್ಲ ಫ್ರೈ ಆಗುತ್ತಲ್ಲ, ಒಂದು 50%. ಆಮೇಲೆ ಹುಣಸೆ ಹಣ್ಣಿನ ರಸ ಹಾಕಬೇಕು. ಎಲ್ಲೋ ಪೌಡರ್ ಹಾಕಿದ್ದೀನಿ. ಸ್ವಲ್ಪ ಉಪ್ಪನ್ನ ನಾನು ಎಲ್ಲದಕ್ಕೂ ಇವಾಗಲೇ ಹಾಕ್ತೀನಿ. ರೈಸು ಮತ್ತು ತರಕಾರಿ ಬೇಯಬೇಕಾದ್ರೆ ಸಪ್ರೇಟು, ಮತ್ತು ಇದಕ್ಕೆ ಸಪ್ರೇಟ್ ಹಾಕಲ್ಲ, ಒಟ್ಟಿಗೆ ಹಾಕ್ತೀನಿ. ಯಾಕೆಂದರೆ ಕನ್ಫ್ಯೂಸ್ ಆಗಿ ಉಪ್ಪಾಗುವಂಥ ಚಾನ್ಸಸ್ ಇರುತ್ತೆ ಅಂತ ಈ ಟೈಮಲ್ಲಿ ಅಷ್ಟೇ ನಾನು ಸಾಲ್ಟನ್ನ ಒಂದೇ ಟೈಮಲ್ಲಿ ಹಾಕ್ತೀನಿ. ನೋಡಿ, ಬೇಯ್ತಾ ಇದೆ. ಈ ಕಡೆ ರೈಸು ಮಧ್ಯದಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು. ಇದನ್ನು ಬೇಯೋದಕ್ಕೆ ಬಿಡಬೇಕು, ಮಿಕ್ಸ್ ಮಾಡ್ತಾ ಇರಬೇಕು. MTR ಬಿಸಿಬೇಳೆಬಾತ್ ಪೌಡರ್ ಇದೆಯಲ್ಲ, ಅದನ್ನು ನಾನು ಹಾಕ್ತಾ ಇರೋದು. ನಿಮಗೆ ಯಾವುದಿರುತ್ತೋ ಅದು, ನಿಮಗೆ ಯಾವ್ದು ಇಷ್ಟನೋ ಆ ಬ್ರ್ಯಾಂಡನ್ನ ನೀವು ಯೂಸ್ ಮಾಡ್ಬೋದು. ಒಂದು 10 ನಿಮಿಷ ಅದನ್ನು ಸ್ವಲ್ಪ ಬೇಯಲಿ. ಸ್ವಲ್ಪ ಬೆಲ್ಲನೂ ಆ್ಯಡ್ ಮಾಡಬೇಕು ನೀವು. ಇದಕ್ಕೆ ಬೆಲ್ಲ ಹಾಕೋದ್ರಿಂದ
ಸ್ವಲ್ಪ ಆ್ಯಡ್ ಮಾಡಿ, ಇಲ್ಲ ಬೇಡ ಅಂದರೆ ಸ್ಕಿಪ್ ಮಾಡಿ. ನಾನು ಸ್ವಲ್ಪ ಹಾಕಿದ್ದೀನಿ, ಬೆಲ್ಲನ ಆ್ಯಡ್ ಮಾಡಿದ್ದೀನಿ. ಎಣ್ಣೆ ಬಿಡೋವರೆಗೂ ಈ ರೀತಿ ಬೇಯಿಸಬೇಕು. ಸೈಡಲ್ಲೆಲ್ಲ ಎಣ್ಣೆ ನೋಡಿ ಇವಾಗ ಬಿಡ್ತಾ ಇದೆ ಎಣ್ಣೆ. ಒಣ ಕೊಬ್ಬರಿನ ಆ್ಯಡ್ ಮಾಡಿ. ನೋಡಿ ಎಣ್ಣೆ ಬಿಡುತ್ತೆ, ಸೈಡಲ್ಲೆಲ್ಲ ಬಿಡ್ತಾ ಇದೆ ನೋಡಿ. ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡೋದ್ರಿಂದ. ಬಟ್ ನಾವು ಫಸ್ಟಿಂದ ಲಾಸ್ಟ್ವರೆಗೂ ಹೇಗೆ ಮಾಡಿರ್ತೀವಿ ಅದೇ ಥರ ಇರುತ್ತೆ ನೋಡಿ. ಇವಾಗ ಆಗಿದೆ ಇದು. ಬೇಳೆ, ರೈಸ್, ತರಕಾರಿ ಎಲ್ಲ ಬೆಂದಿದೆ ನೋಡಿ. ಇದನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡಿ ಒಂದು 5 ನಿಮಿಷ ನಾವು ಬೇಯಿಸಬೇಕಾಗುತ್ತೆ. ಅದಕ್ಕೇ ನೋಡಿ ನೀಟಾಗಿ ಮಿಕ್ಸ್ ಮಾಡಬೇಕು. ಈ ಪ್ರೋಸೆಸ್ ನೀವು ಮಾಡಬೇಕು, ನೀಟಾಗಿ ಮಿಕ್ಸ್ ಆಗಲಿ. ರೈಸು, ತರಕಾರಿಗೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಈ ಗ್ರೇವಿ ಸಪ್ರೇಟ್ ಮಾಡಿದ್ವಲ್ಲ ಅದು. ನೋಡಿ ಬೇಯ್ತಾ ಇದೆ. ನನಗೆ ಅಷ್ಟು ನೀರು ಕರೆಕ್ಟ್ ಇತ್ತು. ನಿಮಗೆ ಬೇಕು ಅಂದರೆ ಬಿಸಿನೀರು ಕಾಯಿಸ್ಬೇಕಾದ್ರೆ ನೀವು ಹಾಕ್ಕೋಬೋದು ನೋಡಿ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿದರೆ ನೋಡಿ ಈ ಕನ್ಸಿಸ್ಟೆನ್ಸಿ ಲಾಸ್ಟ್ವರೆಗೂ ಇರುತ್ತೆ. ಇದೇ ಕನ್ಸಿಸ್ಟೆನ್ಸಿ ಇರುತ್ತೆ. ಲೋಳೆ ಟೈಪ್ ಆಗುತ್ತಲ್ಲ ನಾವು ಕುಕ್ಕರಲ್ಲಿ ಮಾಡಿದರೆ, ವಿಷಲ್ ಹಾಕ್ಸಿದ್ರೆ ಆ ಥರದ್ದೇನೂ ಆಗೋಲ್ಲ. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.